ಹಾಯ್ ಗೆಳೆಯರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ನ ನಿಫ್ಟಿ 50 ಆಗಿರ್ಬೋದು, ನಮ್ಮ ಸೆನ್ಸೆಕ್ಸ್ ಆಗಿರ್ಬೋದು, ನಮ್ಮ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಇವತ್ತು ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಹಾಗೂ ನಮ್ಮ ಇಂಡಿವಿಜುವಲ್ ಸ್ಟಾಕ್ಗಳು ಕೂಡ ಇವತ್ತು ಯಾವ್ದ್ಯಾವ್ದು ಗ್ರೀನಲ್ಲಿ ಎಂಡ್ ಆಗಿದೆ, ಯಾವ್ದ್ಯಾವ್ದು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಾವು ಇಲ್ಲಿ ಡಿಸ್ಕ್ಲೈಮರ್ ನಲ್ಲಿ ಕಾಣಿಸ್ತಾರೋ ಲೈನ್ನ ಒಂದ್ಸಲಿ ಓದ್ಕೊಂಡ್ಬಿಡೋಣ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮಾತನಾಡುವ ಯಾವುದೇ ಸ್ಟಾಕ್ಗಳು ಕೂಡ ಹೂಡಿಕೆ ಸಲಹೆ ಆಗಿರುವುದಿಲ್ಲ ಸ್ನೇಹಿತರೆ. ಹೂಡಿಕೆ ಮಾಡುವ ಮೊದಲು ತುಂಬಾ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ನವೆಂಬರ್ 7ನೇ ತಾರೀಕು ನಮ್ಮ ನಿಫ್ಟಿ 50 ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 25,372 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 25,492 ರೂಪಾಯಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದು ಇವತ್ತು 0.07% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಸೆನ್ಸೆಕ್ಸ್ ನಾವು ನೋಡೋದಾದ್ರೆ, ನಮ್ಮ ಸೆನ್ಸೆಕ್ಸ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 82,884 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 83,216 ರೂಪಾಯಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 0.11% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಬ್ಯಾಂಕ್ ನಿಫ್ಟಿನ ನಾವು ನೋಡೋದಾದ್ರೆ, ನಮ್ಮ ಬ್ಯಾಂಕ್ ನಿಫ್ಟಿ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 57,324 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 57,876 ರೂಪಾಯಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದು ಇವತ್ತು 0.56% ಇವತ್ತು ಗ್ರೀನ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ. 2025 ನವೆಂಬರ್ 7ನೇ ತಾರೀಕು ಯಾವ ಸ್ಟಾಕ್ಗಳು ಗ್ರೀನ್ನಲ್ಲಿ ಎಂಡ್ ಆಯಿತು ಅಂತ ನಾವು ನೋಡೋದಾದ್ರೆ, ನಮ್ಮ LT ಫೈನಾನ್ಸ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 275 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 303 ರೂಪಾಯಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದು ಇವತ್ತು 10.32% ಇವತ್ತು ಗ್ರೀನ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಹಾಗೂ ನಮ್ಮ BSE ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 2,459 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 2,678 ರೂಪಾಯಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದು ಇವತ್ತು 9.07% ಇವತ್ತು ಗ್ರೀನ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಸ್ವಾನ್ ಕ್ರಾಪ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 434 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 468 ರೂಪಾಯಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 7.63% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಬ್ಲೂ ಜೆಟ್ ಹೆಲ್ತ್ ಕೇರ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 563 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 598 ರೂಪಾಯಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 6.50% ಇವತ್ತು ಗ್ರೀನ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಗುಜರಾತ್ ಮೆಟೀರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 566 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 600 ರೂಪಾಯಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 5.92% ಇವತ್ತು ಗ್ರೀನ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಹಾಗೂ ನಮ್ಮ CCL ಪ್ರಾಡಕ್ಟ್ಸ್ ಇಂಡಿಯಾ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 963 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 1,025 ರೂಪಾಯಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದು ಕೂಡ ಇವತ್ತು 5.35% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ನವೆಂಬರ್ 7ನೇ ತಾರೀಕು ಯಾವ ಸ್ಟಾಕ್ಗಳು ರೆಡ್ನಲ್ಲಿ ಎಂಡ್ ಆಯಿತು ಅಂತ ನಾವು ನೋಡೋದಾದ್ರೆ, ಅಂಬೇರ್ ಎಂಟರ್ಪ್ರೈಸಸ್ ಇಂಡಿಯಾ ಲಿಮಿಟೆಡ್ ಬಂದು ಇವತ್ತು 7.73% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಲೇಟೆಂಟ್ ವ್ಯೂ ಅನಾಲಿಸ್ಟಿಕ್ಸ್ ಲಿಮಿಟೆಡ್ ಬಂದು ಇವತ್ತು 7.21% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಕ್ಲರ್ಕ್ಸ್ ಸರ್ವಿಸ್ ಲಿಮಿಟೆಡ್ ಬಂದು ಇವತ್ತು 6.35% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಸಾಯಿ ಲೈಫ್ ಸೈನ್ಸಸ್ ಲಿಮಿಟೆಡ್ ಬಂದು ಇವತ್ತು 5.08% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಬಂದು ಇವತ್ತು 5% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ದೇವಯಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬಂದು ಇವತ್ತು 4.95% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಗೆಳೆಯರೆ, ನೋಡ್ತಾ ಇದ್ರೆ 2025 ನವೆಂಬರ್ 7ನೇ ತಾರೀಕು ನಮ್ಮ ಫಾರಿನ್ ಇನ್ವೆಸ್ಟರ್ಸ್ ಹಾಗೂ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಗ್ಗೆ ನಾವು ನೋಡ್ಕೊಂಡ್ ಬರೋದಾದ್ರೆ, ನಮ್ಮ ಫಾರಿನ್ ಇನ್ವೆಸ್ಟರ್ಸ್ ಬಂದು ಇವತ್ತು 3,263
20 CR ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಗ್ಗೆ ನಾವು ನೋಡೋದಾದರೆ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಂದು ಇವತ್ತು 5283.90 CR ಇವತ್ತು ನೆಟ್ ಬಯರ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಸೊ ಗೆಳೆಯರೆ, ಇದಾಗಿತ್ತು ನಮ್ಮ ವಿಡಿಯೋ ಇನ್ಫಾರ್ಮೇಷನ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.